ನನಗೆ ಮಗು ಆದ್ರೆ ನನ್ನ ಮಗುವನ್ನ ಕರೆತಂದು ಬಾಳೆ ದಿಂಡಿನಲ್ಲಿ ತೊಟ್ಟಿಲನ್ನ ಮಾಡಿ ಹರಿದ್ರಾ ತೀರ್ಥದಲ್ಲಿ ನಾನು ತೇಲಿ ಬಿಡ್ತೇನೆ ಅಂತ ಕೇಳ್ಕೊಳ್ತಾರಂತೆ. ಹೌದು, ಇದೆಲ್ಲ ನಡೆಯೋದಿಕ್ ಸಾಧ್ಯನಾ? ಸಾಧ್ಯ. ಇವಾಗ್ಲೂ ಈ ತರ ಆಚರಣೆಗಳು ಇಲ್ಲಿದ್ಯಂತೆ. ಅಂಬಿಗರು ಅವರ ಆ ಮಗುವಿನ ಹಿಂದೆ ಇರ್ತಾರೆ. ಈ ತೀರ್ಥದಲ್ಲಿ ಈ ಕೊಳ ಏನ್ ನೋಡ್ತಾ ಇದೀವಲ್ಲ, ಈ ಕೊಳದಲ್ಲಿ ಹುಟ್ಟಿದ ಮಗು, ಆಗ ತಾನೇ ಹುಟ್ಟಿದ ನವಜಾತ ಶಿಶುವನ್ನ ಬಾಳೆಯ ಒಂದು ದಿಂಡಿನ ತೊಟ್ಟಿಲನ್ನ ಮಾಡಿ ಆ ತೊಟ್ಟಿಲನ್ನ ಇಲ್ಲಿ ತಗೊಂಡ್ ಬಂದು ಅದರಲ್ಲಿ ಮಗುನ ಮಲಗಿಸಿ ಆ ದಡದಿಂದ ಈ ದಡದವರೆಗೆ ಮಗುವನ್ನ ತೇಲಿಸ್ಕೊಂಡು ಬರ್ತಾರಂತೆ. ಈಗ್ಲೂ ಸಹ ಇಂತಹ ಹರಕೆಗಳು ಅಥವಾ ಇಂತಹ ಪವಾಡಗಳು ನಡೀತಾ ಇದ್ಯಾ? ಹೌದು, ನಡೀತಾ ಇದೆ. ಬನಶಂಕರಿಯಲ್ಲಿ ನಡೀತಾ ಇದೆ. ನಾನು ಇತಿಹಾಸದ ಪುಸ್ತಕಗಳಲ್ಲಿ ಓದ್ತಾ ಇದ್ದೆ, ಬಾದಾಮಿ ಬನಶಂಕರಿ ಅತಿ ದೊಡ್ಡ ಜಾತ್ರೆ ಅಂತ. ಇವತ್ತು ಆ ಜಾತ್ರೆಯನ್ನ ಕಣ್ತುಂಬ್ಕೊಳ್ಳುವಂತಹ ಅದೃಷ್ಟ ನನ್ನದು. ಇಲ್ಲಿ ನಾವು ನೋಡ್ತಾ ಇರುವಂತಹ ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿ, ಈ ಬಂದವರೆಲ್ಲರಿಗೂ ಹೊಟ್ಟೆ ತುಂಬಿಸಿ ಕಳಿಸುವಂತ ಒಂದು ಹಬ್ಬ ಬಾದಾಮಿ ಬನಶಂಕರಿ ಹಬ್ಬ. ಇದು ಸಜ್ಜೆ ರೊಟ್ಟಿನ? ಸಜ್ಜೆ ರೊಟ್ಟಿ ಐತಿ. ಇದೇನ್ ರೊಟ್ಟಿ? ಇದು ಮೆತ್ತನ್ ರೊಟ್ಟಿ. ಇದು ಖಡಕ್ ರೊಟ್ಟಿ ಐತಿ. ಇದು ಸಜ್ಜೆ ರೊಟ್ಟಿ. ಓಕೆ. ಬದ್ನಿಕಾಯಿ, ಖಾರ, ಮಡಕಿ ಕಾಳು, ಮೊಸರು, ಮತ್ತೆ ಇದೆಲ್ಲರಿಗೂ ಬೇಕಾಗಿರೋ ಉಳ್ಳಾಗಡ್ಡಿ. ಸಜ್ಜಿ ರೊಟ್ಟಿ ತಿಂತಾ ಇದೀನಿ. ಜೊತೆಗೆ ಇಲ್ಲಿ ನೋಡ್ತಾ ಇದೀರಲ್ಲ, ಇಲ್ಲಿ ಬರೋರ್ಗೆ ಎಲ್ರಿಗೂ ಇದೇ ಊಟ. ತುಂಬಾ ಚೆನ್ನಾಗಿರುತ್ತೆ. ಆಮೇಲಿಂದ ಯಾವ್ದಾದ್ರು ದೊಡ್ಡ 5 ಸ್ಟಾರ್ ಹೋಟ್ಲು ಅದು ಇದು ಅಂತೆಲ್ಲ ಯಾರ್ ಫುಲ್ ಫೆಡಪ್ ಆಗಿರ್ತಿರೋ ಅವ್ರಿಗೆಲ್ಲರಿಗೂ ಇಲ್ಲಿ ಬರ್ರಿ. ಹಲೋ, ಹಾಯ್. ಚಲೋ ಐತಿ ರೊಟ್ಟಿ? ಚಲೋ ಆಯ್ತಾ? ಎಷ್ಟು ಒಂದ್ ಪ್ಲೇಟಿಗೆ? 40 ರೂಪಾಯಿ ಅಷ್ಟೇ. ನೋಡಿ, 40 ರೂಪಾಯಿಗೆ ಎಷ್ಟು ಚಲೋ ಊಟ ಸಿಕ್ಕಿದೆ. ಸಜ್ಜಿ ರೊಟ್ಟಿ ಅಲ್ವಾ? ನಾವ್ ಇರುವಂತಹ ಜಾಗ ಬಾದಾಮಿ ಬನಶಂಕರಿಯಲ್ಲಿ ಇರುವಂತಹ ಹರಿದ್ರಾ ತೀರ್ಥ. ಪ್ರತಿಯೊಬ್ಬ ಭಕ್ತರು ದೇವಸ್ಥಾನಕ್ಕೆ ಬಂದವರು ಇಲ್ಲಿ ಬಂದು ತೀರ್ಥ ಸ್ನಾನನ ಮಾಡಿಕೊಂಡು ನಂತರ ದೇವಿಯ ದರ್ಶನವನ್ನ ಮಾಡ್ತಾರೆ. ಹರಿದ್ರಾ ತೀರ್ಥ, ಇದಕ್ಕೂ ಸಹ ಒಂದು ಕಥೆ ಇದೆ, ಹಿನ್ನೆಲೆ ಇದೆ, ಪುರಾಣ ಇದೆ, ಹಾಗೂ ಪವಾಡಗಳು ನಡೆದಿದೆ. ಪವಾಡಗಳ ಬಗ್ಗೆ ಮಾತನಾಡ್ಲೇಬೇಕು. ಕಲ್ಯಾಣಿ ಅಂತ ಹೇಳ್ತೀವಿ, ಕೊಳ ಅಂತ ಹೇಳ್ತೀವಿ, ಇಲ್ಲಿ ತೀರ್ಥ ಅಂತ ಕರೀತಾರೆ. ಇದಕ್ಕೆ ಒಂದು ಕಥೆ ಇದೆ, ಹಿನ್ನೆಲೆ ಇದೆ, ಪುರಾಣ ಇದೆ, ಪವಾಡಗಳು ನಡೆದಿದೆ. ಶತಮಾನಗಳ ಹಿಂದೆ ಪ್ಲೇಗ್ ರೋಗ ಬಂದಿತ್ತಂತೆ. ಆ ಪ್ಲೇಗ್ ರೋಗದ ಜೊತೆಗೆ ಬರಪೀಡಿತ ಗ್ರಾಮದಲ್ಲಿ ಜನರು ಆಹಾಕಾರದಿಂದ ಬಳಲ್ತಾ ಇದ್ರಂತೆ. ಆ ಜನರಿಗೆ ಒಳ್ಳೆದಾಗ್ಲಿ ಅಂತ ಅಗಸ್ತ್ಯ ಮುನಿಗಳು ಅಮ್ಮನ ಕುರಿತು ಜಪವನ್ನ ಮಾಡ್ತಾರೆ. ಅಮ್ಮ ಪ್ರತ್ಯಕ್ಷಳಾಗಿ ಏನು ವರ ಬೇಕು ಅಂತ ಕೇಳಿದಾಗ ಅಗಸ್ತ್ಯ ಮುನಿಗಳು ಅನ್ನ, ಆಹಾರ, ನೀರು ಇದ್ಯಾವುದಕ್ಕೂ ನಮ್ಮ ಜನಕ್ಕೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಕೇಳ್ಕೊಳ್ತಾರಂತೆ. ಆಗ ಅಮ್ಮ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ 12 ತೀರ್ಥಗಳನ್ನ ವರದಾನವಾಗಿ ನೀಡ್ತಾಳೆ. ಅದರಲ್ಲಿ ಬಹಳ ಮುಖ್ಯವಾದಂತಹ ತೀರ್ಥ ಇಲ್ಲಿ ನಾವು ನೋಡ್ತಾ ಇರುವಂತಹ ಹರಿದ್ರಾ ತೀರ್ಥ. ಸಂತಾನ ಪ್ರಾಪ್ತಿಗಾಗಿ ಮಕ್ಕಳಾಗದೆ ಇರೋರು ಅಮ್ಮನ ಹತ್ರ ಬಂದು, ಅಮ್ಮ ಸಂತಾನ ಪ್ರಾಪ್ತಿ ಕೊಡಮ್ಮ, ಮಕ್ಕಳ ಭಾಗ್ಯ ಕೊಡಮ್ಮ ಅಂತ ಕೇಳ್ಕೊಳ್ತಾರಂತೆ. ಆ ಕೇಳ್ಕೊಳ್ಳೋದ್ರಲ್ಲೂ ಎಂತೆಂಥ ಪವಾಡಗಳು ನಡೆದಿದೆ ಅಂತಂದ್ರೆ, ಅಮ್ಮನ ಹತ್ರ ಯಾವ್ದ್ಯಾವ್ದು ರೀತಿ ಹರಕೆ ಕಟ್ಕೊಳ್ತಾರೆ ಅಂತಂದ್ರೆ, ಈಗ್ಲೂ ಸಹ ಇಂತಹ ಹರಕೆಗಳು ಅಥವಾ ಇಂತಹ ಪವಾಡಗಳು ನಡೀತಾ ಇದ್ಯಾ? ಹೌದು, ನಡೀತಾ ಇದೆ. ಬನಶಂಕರಿಯಲ್ಲಿ ನಡೀತಾ ಇದೆ. ಯಾವ ತರ ಪವಾಡ? ಸಂತಾನ ಭಾಗ್ಯಕ್ಕೋಸ್ಕರ ಬರ್ತಾರಲ್ಲ ಇಲ್ಲಿ, ನನಗೆ ಮಗು ಆದ್ರೆ ನನ್ನ ಮಗುವನ್ನ ಕರೆತಂದು ಬಾಳೆ ದಿಂಡಿನಲ್ಲಿ ತೊಟ್ಟಿಲನ್ನ ಮಾಡಿ ಹರಿದ್ರಾ ತೀರ್ಥದಲ್ಲಿ ನಾನು ತೇಲಿ ಬಿಡ್ತೇನೆ ಅಂತ ಕೇಳ್ಕೊಳ್ತಾರಂತೆ. ಹೌದು, ಇದೆಲ್ಲ ನಡೆಯೋದಿಕ್ ಸಾಧ್ಯನಾ? ಸಾಧ್ಯ. ಇವಾಗ್ಲೂ ಈ ತರ ಆಚರಣೆಗಳು ಇಲ್ಲಿದ್ಯಂತೆ. ನೀವ್ ನೋಡ್ತಾ ಇರಬಹುದು, ಇಲ್ಲಿ ಅಂಬಿಗರು ಅವರ ಆ ಮಗುವಿನ ಹಿಂದೆ ಇರ್ತಾರೆ. ಈ ತೀರ್ಥದಲ್ಲಿ ಈ ಕೊಳ ಏನ್ ನೋಡ್ತಾ ಇದೀವಲ್ಲ, ಈ ಕೊಳದಲ್ಲಿ ಹುಟ್ಟಿದ ಮಗು, ಆಗ ತಾನೇ ಹುಟ್ಟಿದ ನವಜಾತ ಶಿಶುವನ್ನ ಬಾಳೆಯ ಒಂದು ದಿಂಡಿನ ತೊಟ್ಟಿಲನ್ನ ಮಾಡಿ ಆ ತೊಟ್ಟಿಲನ್ನ ಇಲ್ಲಿ ತಗೊಂಡ್ ಬಂದು ಅದರಲ್ಲಿ ಮಗುನ ಮಲಗಿಸಿ ಆ ದಡದಿಂದ ಈ ದಡದವರೆಗೆ ಮಗುವನ್ನ ತೇಲಿಸ್ಕೊಂಡು ಬರ್ತಾರಂತೆ. ಇದು ಅಮ್ಮನಿಗೆ ಸಲ್ಲಿಸುವಂತಹ ಹರಕೆ. ಜೊತೆಗೆ ಹಲವಾರು ಪವಾಡಗಳು ನಡೆದಿದೆ. ಯಾವ್ದೋ ಮಗು ಮುಳುಗೋಗಿರುತ್ತಂತೆ. ಇದು ಪುರಾಣಗಳಲ್ಲಿ ಉಲ್ಲೇಖ ಆಗಿರುವಂತದ್ದು. ಆ ಮಗು ಮುಳುಗೋದಾಗ ಮತ್ತೊಂದು ಮಗುವಿನ ವರದಾನವನ್ನಾಗಿ ಅಮ್ಮ ಕೊಡ್ತಾಳಂತೆ. ಆ ಮಗುವನ್ನ ತೇಲಿ ಬಿಡುವಾಗ ಏನು ಕಳೆದೋಗಿರುತ್ತಲ್ವಾ ಅಥವಾ ಮುಳುಗೋಗಿರೋ ಮಗುನು ಬರುತ್ತೆ ಅಂತ ಒಂದು ಕತೆ ಇದೆ. ಸೊ ಈ ತರ ಹಲವಾರು ಕತೆಗಳಿದೆ. ಆದ್ರೆ ನಾನ್ ಈಗ ಹೇಳದ್ನಲ್ಲ, ಬಾಳೆ ದಿಂಡಿನಲ್ಲಿ ತೊಟ್ಟಿಲನ್ನ ಮಾಡಿ ಇಲ್ಲಿ ತೇಲು ಬಿಡೋದು ಯಾವ್ದೋ ಪವಾಡ ಅಲ್ಲ, ಅಥವಾ ಯಾವ್ದೋ ಒಂದು ಅವಾಗ ನಡೀತಿದ್ದ ಆಚರಣೆ ಮಾತ್ರ ಅಲ್ಲ, ಅದು ಇವಾಗ್ಲೂ ಸಹ ನಡೀತಾ ಇರುವಂತಹ ಆಚರಣೆ ಬಾದಾಮಿ ಬನಶಂಕರಿಯಲ್ಲಿ.
ಈ ಆಚರಣೆ ಜೊತೆಗೆ ಸಂತಾನ ಭಾಗ್ಯದ ಬಗ್ಗೆ ಮಾತನಾಡ್ತಾ ಇದ್ದೀನಲ್ಲ, ಇನ್ನೂ ಒಂದು ಆಚರಣೆ ಇದ್ದಂತೆ. ಶತಶತಮಾನಗಳ ಹಿಂದೆ ಈ ತರ ಆಚರಣೆಗಳು ಇತ್ತಂತೆ. ಯಾಕಂದ್ರೆ ಇಲ್ಲಿ ಪುರೋಹಿತರುಗಳು ಅವರು ಸಹ ಅವರ ವಂಶಸ್ಥರು ಅವ್ರಿಗೆ ಹೇಳಿದ ಉಲ್ಲೇಖಗಳನ್ನ ಹೇಳಿದ್ದಾರೆ. ಮಗು ಹುಟ್ಟಿದ್ರೆ ಅಮ್ಮನ ರಥದ ಗಾಲಿಗೆ ಮಗುವನ್ನ ತಂದು ಇಡ್ತೇನೆ ಅಂತ ಹೇಳ್ತಾರಂತೆ. ಆ ಗಾಲಿ ಹೆಂಗ್ ನಡೀತಿತ್ತು ಅಂತಂದ್ರೆ, ಮಗುವನ್ನ ಬಿಟ್ಟು ಆ ಗಾಲಿ ಮಗುವಿನ ಮೇಲ್ಗಡೆಯಿಂದ ಹೋಗುತ್ತಂತೆ, ಮಗುಗೇನು ಆಗ್ತಾ ಇರ್ಲಿಲ್ಲ. ಆ ತರ ಒಂದು ಪವಾಡ ಸದೃಶ ದೃಶ್ಯಗಳು ನಡೀತಾ ಇತ್ತಂತೆ ಬನಶಂಕರಿಯಲ್ಲಿ. ಸೊ ಇದು ಹರಿದ್ರಾ ತೀರ್ಥದ ಮಹಿಮೆ. ಜೊತೆಗೆ ಇದು ಈ ಬನಶಂಕರಿಯ ಜೀವನಾಡಿ. ಇಲ್ಲಿ ಬಂದ ಭಕ್ತರು ಅದೆಷ್ಟು ತಣ್ಣಗಿರೋ ವಾತಾವರಣ, ಎಷ್ಟು ತಂಪಾದ ಗಾಳಿ ಬೀಸ್ತಾ ಇದೆ ಅಂತಂದ್ರೆ, ಯಾವುದೇ ಕಾಲದಲ್ಲೂ ಬತ್ತೋಗದೆ ಇರುವಂತಹ ನೀರು ಇದು. ಯಾವುದೇ ಕಾಲದಲ್ಲೂ ಬತ್ತೋಗಿಲ್ಲ. ಜೊತೆಗೆ ಪವಾಡಗಳು ನಡೆದಿದೆ ಹಾಗೂ ಉತ್ತಮವಾದಂತಹ ವಾತಾವರಣ ಇದೆ. ಪ್ರತಿಯೊಬ್ರು ಇಲ್ಲಿ ಬಂದು ತೀರ್ಥ ಸ್ನಾನ ಮಾಡ್ಕೊಂಡು ಅಟ್ಲೀಸ್ಟ್ ತಲೆಗಾದ್ರೂ ಆ ತೀರ್ಥವನ್ನ ಹಾಕೊಂಡು ಅಮ್ಮನ ದರ್ಶನ ಮಾಡೋದಿಕ್ ಹೋಗ್ತಾರಂತೆ. ಇದು ಬನಶಂಕರಿಯ ಹರಿದ್ರಾ ತೀರ್ಥದ ವಿಶೇಷ.